ನಿನಗಾಗಿ ಭಾಗ 168. ಇತ್ತ ಕಾಂಚನ ಸಮಾಧಾನ ಮಾಡುತ್ತಿರುವುದು ಅಲ್ಪ ಸ್ವಲ್ಪ ವಿಕ್ರಮ್ನ ಕಿವಿಗೆ ಬೀಳುತ್ತಿರುತ್ತದೆ. ಮೊದಮೊದಲು ಅವನು ಹೊರಗಿನಿಂದ ಬಂದ ಶಬ್ದಗಳನ್ನು ಇಗ್ನೋರ್ ಮಾಡಿದರೂ ಕೂಡ ತುಂಬ ಸಮಯ ಇಗ್ನೋರ್ ಮಾಡಲು ಸಾಧ್ಯವಾಗಿಲ್ಲ. ನಂತರ ಅವನು ದಮಯಂತಿಯ ಹಣೆಗೆ ಮುತ್ತನ್ನು ಕೊಟ್ಟು ಅಲ್ಲೇ ಇದ್ದ ನೈಟ್ ಡ್ರೆಸ್ಸನ್ನು ಅವಳು ಹಾಕಿಕೊಳ್ಳಲು ಸಹಾಯ ಮಾಡುತ್ತಾನೆ. ತುಂಬ ಮುದ್ದಾಗಿರುತ್ತದೆ ಆ ಸನ್ನಿವೇಶ. ನಂತರ ಅವಳ ಹೇರನ್ನು ಕೋಂಬ್ ಮಾಡುತ್ತಾನೆ. ತುಟಿಗೆ ಲೈಟ್ ಆಗಿರಲಿ ಅಂತ ಲಿಪ್ಸ್ಟಿಕ್ ಹಾಕುತ್ತಾನೆ. ಯಾವುದೇ ಮೇಕಪ್ ಮಾಡದೇ ಹೋದರೂ ಕೂಡ ಅವಳು ತುಂಬ ಸುಂದರವಾಗಿ ಕಾಣುತ್ತಿರುತ್ತಾಳೆ. ಅವಳಷ್ಟು ಸುಂದರವಾದ ಹುಡುಗಿಯನ್ನು ಅವನು ಪ್ರಪಂಚದಲ್ಲಿ ನೋಡಿಲ್ಲ. ಎಲ್ಲರೂ ಪಾರ್ಲರ್ಗೆ ಹೋಗಿ ಅಷ್ಟೊಂದು ರೆಡಿ ಆದರೂ ಕೂಡ ಇಷ್ಟೊಂದು ಸುಂದರವಾಗಿ ಕಾಣುತ್ತಿರಲಿಲ್ಲ. ಅಷ್ಟು ಸುಂದರವಾಗಿದ್ದಾಳೆ ನನ್ನ ಹೆಂಡತಿ ಅಂತ ಪದೇ ಪದೇ ಅವನು ಅವಳನ್ನು ನೋಡುತ್ತಿರುತ್ತಾನೆ. ಅವನಿಗೆ ಗಿರಿಯ ಧ್ವನಿ ಕೇಳಿಸುತ್ತಿರುವುದರಿಂದ ಆಫೀಸ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು ಅಂತ ಹೊರಬಂದ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಆಗ ವಿಕ್ರಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಭಯ ಆಯಿತು. ಏನಾಯಿತು ಅಂತ ಕಾಂಚನಾಳ ಮುಖ ನೋಡಿದಾಗ ಅವಳು ಕೂಡ ಬೇಸರದಿಂದ ತಲೆಯನ್ನು ಬಗ್ಗಿಸಿಕೊಂಡಳು. ತುಂಬ ಹೊತ್ತು ಸಮಾಧಾನ ಮಾಡಿದಾಗ ಅವನಿಗೆ ತಿಳಿಯುತ್ತದೆ ಗಿರಿ ಅವನಮ್ಮನ ಗೆಳತಿಯನ್ನು ನೋಡಿದ್ದಾನೆ ಅಂತ. ಅವನಿಗೆ ಅವನ ಅಮ್ಮ ನೆನಪಾಗಿದ್ದಾಳೆ ಅಂತ. ಗಿರಿ ಅಮ್ಮ ಅಂತ ಹೇಳಿದಾಗ ವಿಕ್ರಮ್ಗೆ ಸ್ವಲ್ಪ ಶಾಕ್ ಆಗುತ್ತದೆ. ಏಕೆಂದರೆ ಅವನೆಂದು ಗಿರಿಯ ಅಪ್ಪ ಅಮ್ಮ ಅವರ ಮನೆಯ ಇತರ ಯಾವುದೇ ಸದಸ್ಯರನ್ನು ಕೂಡ ಅವನು ನೋಡಿಲ್ಲ. ಅವನು ಇಲ್ಲಿಯವರೆಗೂ ಕೂಡ ಗಿರಿಯ ವಿಷಯದಲ್ಲಿ ಯಾರೂ ಕೂಡ ಅವನಿಗೆ ಗೊತ್ತಿಲ್ಲ. ಹೊಸದಾಗಿ ಯಾರು ಇವರು ಅಂತ ಯೋಚಿಸುತ್ತಾನೆ. ಏನೂ ಆಗುವುದಿಲ್ಲ, ಎಲ್ಲ ಸರಿ ಹೋಗುತ್ತದೆ. ಹಳೆಯುವುದನ್ನು ಪುನಃ ನೆನಪು ಮಾಡಿಕೊಳ್ಳಬೇಡ. ನನ್ನ ಮಗು ಆದರೆ ಅದು ನಿನ್ನನ್ನು ಮಾವ ಅಂತ ಮೊದಲು ಕರೆಯಬೇಕು. ಆ ರೀತಿ ಮಾಡುತ್ತೇನೆ. ನೀನು ಆ ಮಗುವಿನ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೋ. ನನಗೆ ಯಾರೂ ಇಲ್ಲ ಅಂತ ಅನ್ನಬೇಡ. ನನ್ನ ಹೆಂಡತಿಯನ್ನು ನಿನ್ನ ತಂಗಿ ಅಂತ ಅಂದುಕೊಳ್ಳಬಹುದು ಅಲ್ಲವೇ? ನನ್ನನ್ನು ನಿನ್ನ ಬಾವ ಅಂತ ಅಂದಾಗ ಗಿರಿ ಆ ದುಃಖದಲ್ಲೂ ಕೂಡ ಜೋರಾಗಿ ನಗುತ್ತಾ ಅವನನ್ನು ತಬ್ಬಿಕೊಳ್ಳುತ್ತಾನೆ. ನನಗೆ ನಿಮ್ಮಗಳನ್ನು ಬಿಟ್ಟು ಯಾರಿದ್ದಾರೆ? ಅದಕ್ಕೆ ಅಲ್ಲವೇ ದಮಯಂತಿಯ ಆರೋಗ್ಯ ಮತ್ತು ಅವಳ ಭಾವನೆಗಳಿಗೆ ಧಕ್ಕೆ ಆಗುತ್ತದೆ ಅಂತ ನಾನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಅಂತ ಅವನು ಸಮಾಧಾನದಿಂದ ಹೇಳಿದ. ಪರಸ್ಪರ ಒಬ್ಬರಿಗೆ ಒಬ್ಬರು ಸಹಾಯಕ್ಕೆ ಇದ್ದಾರೆ. ಇಲ್ಲಿ ಒಮ್ಮೊಮ್ಮೆ ರಕ್ತ ಸಂಬಂಧಕ್ಕಿಂತ ಈ ಸಂಬಂಧಗಳೇ ಚಂದ ಅಂತ ಅನಿಸುತ್ತದೆ. ಕಾಂಚನ ಮನಸ್ಸಿನಲ್ಲಿ ಇದನ್ನು ನೆನೆಸಿಕೊಂಡು ನಗುತ್ತಿದ್ದಳು. ಅವಳಿಗೆ ವಿಕ್ರಮ್ನ ಅಜ್ಜಿ ತನ್ನ ಪ್ರಾಣ ಸ್ನೇಹಿತೆ ಅನ್ನೋದನ್ನು ನೆನಪು ಮಾಡಿಕೊಂಡು ಖುಷಿಯಾಯಿತು. ನಂತರ ಅವರಪ್ಪ ಸೂರ್ಯ ಮಾಡಿದ ಕೆಲಸದಿಂದ ತನ್ನ ಮಗಳು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳು ಅನ್ನುವುದನ್ನು ನೆನೆಸಿಕೊಂಡೂ ಕೂಡ ಅವಳಿಗೆ ದುಃಖವಾಯಿತು. ಎಲ್ಲ ದುಃಖವನ್ನು ಅನುಭವಿಸಿ ನಾನು ಬದುಕುತ್ತಿದ್ದೇನೆ. ನನಗಿಂತ ಕಷ್ಟ ಈ ಮಕ್ಕಳು ಪಟ್ಟಿಲ್ಲ ಅಲ್ಲವೇ? ಮತ್ತೆ ಏಕೆ ಇಷ್ಟೊಂದು ಎಮೋಷ್ನಲ್ ಆಗುತ್ತಾರೆ? ಎದೆಗೆ ಉದ್ದ ಬಂದಿದ್ದ ಮಗಳನ್ನು ಕಳೆದುಕೊಂಡು ಬದುಕನ್ನು ಸಾಗಿಸುತ್ತಿರುವ ನನ್ನಂಥ ಒಂಟಿ ಜೀವನ ಯಾರಿಗೂ ಬೇಡ ಅಂತ ಅವಳು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿರಬೇಕಾದಾಗ ಅವಳಿಗೆ ಒಂದು ಹೊಸ ಆಲೋಚನೆ ಹೊಳೆಯಿತು. ಗಿರಿಗೆ ಮದುವೆ ಮಾಡಿಬಿಡೋಣ. ಆಗ ಹೆಂಡತಿ ಬರುತ್ತಾಳೆ. ಆ ನಂತರ ಮಕ್ಕಳಾಗುತ್ತದೆ. ಅವರ ಅತ್ತೆ ಮನೆಯವರು ಇದೇ ರೀತಿ ಬಳಗ ದೊಡ್ಡದಾಗುತ್ತದೆ. ಆದರೆ ಬರುವ ಹುಡುಗಿ ದಮಯಂತಿಯ ರೀತಿ ಒಳ್ಳೆಯವಳು ಇರಬೇಕು. ಎಲ್ಲಿ ಹುಡುಕುವುದು ಅಂತ ತಿಳಿಯುತ್ತಿಲ್ಲ ಅಂತ ಯೋಚನೆ ಮಾಡುತ್ತಾ ಇರುತ್ತಾಳೆ. ಸಮಯ ಕಳೆದಂತೆ ಕಾಂಚನ ಕೂಡ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಾಳೆ. ನಂತರ ಗಿರಿ ಫ್ರೆಶ್ ಆಗಲು ಹೋಗುತ್ತಾನೆ. ಕಾಂಚನ ತನ್ನ ಕೆಲಸದಲ್ಲಿ ಮುಳುಗಿ ಹೋಗುತ್ತಾಳೆ. ಆದರೂ ಕೂಡ ಮನಸ್ಸಿನಲ್ಲಿ ಗಿರಿಯ ಮದುವೆ ವಿಷಯ ಸುತ್ತುತ್ತಿರುತ್ತದೆ. ವಿಕ್ರಮ್ ಫ್ರೀ ಇದ್ದಾಗ, ಮೂಡು ತುಂಬ ಚೆನ್ನಾಗಿದ್ದಾಗ ಇವನ ಮದುವೆಯ ಬಗ್ಗೆ ಮಾತನಾಡಬೇಕು ಅಂತ ಯೋಚನೆ ಮಾಡುತ್ತಾಳೆ. ಅವಳಿಗೆ ಊಟ ಇಡಬೇಕು ಅಂತ ಮುಂದೆ ಹೋಗುತ್ತಿರುತ್ತಾಳೆ. ಆಗ ವಿಕ್ರಮ್ ಅಜ್ಜಿ ಅಂತ ಮೊದಲ ಬಾರಿ ಸ್ವಲ್ಪ ಜೋರಾಗಿ ಹೇಳುತ್ತಾನೆ. ಅದನ್ನು ಅರಿತ ಕಾಂಚನ ಅವನನ್ನು ನೋಡಿದಾಗ ಅವನು ತಲೆಯನ್ನು ಅಲ್ಲಾಡಿಸುತ್ತಾನೆ. ಮೊದಲು ಅವಳಿಗೆ ಅರ್ಥವಾಗುವುದಿಲ್ಲ. ತುಂಬ ಸಮಯದ ಮೇಲೆ ಅರ್ಥವಾಗುತ್ತದೆ. ಅವನು ಕೇಸರಿಬಾತ್ ಮಾಡಿ ಇಟ್ಟಿದ್ದ ತನ್ನ ಕೈಯಾರ ನಾನು ಸಹಾಯ ಮಾಡಿದೆ. ಅದನ್ನು ತನ್ನ ಹೆಂಡತಿಗೆ ತಿನ್ನಿಸಬೇಕು ಅಂತ ಕೇಳುತ್ತಾ ಇರುವನು. ಎಲ್ಲಿಟ್ಟೆ ಅನ್ನುವುದೇ ಮರೆತು ಹೋಗಿದೆ.
ಈ ಮುದ್ದೆ ವಯಸ್ಸು ಅಂತ ವಿಕ್ರಮ್ಗೆ ಹೇಳಿದಾಗ ವಿಕ್ರಮ್ ಬೇಸರದಿಂದ ಡೈನಿಂಗ್ ಟೇಬಲ್ ಮೇಲೆ ಇದ್ದ ಒಂದು ಚೇರನ್ನು ತೆಗೆದು ಕುಳಿತ. ಆಗ ದಮಯಂತಿ, ನೀವಿಬ್ಬರು ಏನು ಮಾಡುತ್ತಿದ್ದೀರಾ? ಕಣ್ಣುಗಳಲ್ಲಿ ಇಬ್ಬರು ಮಾತನಾಡುತ್ತಿದ್ದೀರಾ? ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ಹೇಳಿ, ನನ್ನಿಂದ ಏನು ಮುಚ್ಚಬಾರದು. ಇದೇ ರೀತಿ ಅಂದರೆ ಸುಮಾರು 10 ನಿಮಿಷಗಳ ಕಾಲ ದಮಯಂತಿ ನಿಲ್ಲಿಸದೆ ಮಾತನಾಡಿದಳು ಒಂದೇ ಸಮನೆ. ಈಗ ಪ್ರೆಗ್ನೆನ್ಸಿಯಲ್ಲಿ ಆಗುವ ಬದಲಾವಣೆಗಳಿಂದ ಅವಳು ಸ್ವಲ್ಪ ವಿಚಿತ್ರವಾಗಿ ಆಡುತ್ತಿದ್ದಾಳೆ. ಏಕೆಂದರೆ ದಮಯಂತಿ ಯಾವಾಗಲೂ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಅವಳು ತುಂಬ ಕಡಿಮೆ ಮಾತನಾಡುವುದು, ಮೌನವಾಗಿ ಇರುತ್ತಾಳೆ. ಅವಳ ಈ ಸ್ವಭಾವವನ್ನು ನೋಡಿದ ವಿಕ್ರಮ್ ಮತ್ತು ಕಾಂಚನ ಇಬ್ಬರು ತಮ್ಮ ಸಮಸ್ಯೆಯನ್ನು ಮರೆತು ಬಿಟ್ಟರು. ಅವಳ ಮಾತನ್ನು ಹೇಗೆ ನಿಲ್ಲಿಸುವುದು ಅಂತ ಯೋಚಿಸುತ್ತಿದ್ದಾರೆ. ಅವನಿಗೆ ಏನು ತಿಳಿಯದೆ ಅಲ್ಲೇ ಟೇಬಲ್ ಮೇಲೆ ಇದ್ದ ಚಾಕ್ಲೇಟನ್ನು ಅವಳ ಬಾಯಿಗೆ ಹಾಕಿದ. ಅವಳು ಏನೋ ಹೇಳಲು ಹೋದಾಗ ಕಾಂಚನ, ಬೆಳಿಗ್ಗೆ ತುಂಬ ಮಾತನಾಡಬಾರದು, ಮಗುವಿಗೆ ಸುಸ್ತಾಗುತ್ತದೆ ಅಂದಾಗ ಅವಳು ಸುಮ್ಮನಾದಳು. ಇತ್ತ ವಿಕ್ರಮ್ ಪದೇ ಕಾಂಚನಾಳ ಬಳಿ ಬಂದು ಕೇಳುತ್ತಿದ್ದಾನೆ, ಎಲ್ಲಿ ಇಟ್ಟಿರಿ ಕೇಸರಿ ಬಾತನ್ನು ಅಂತ. ಆಗ ಅವಳು ಅಲ್ಲೇ ಕಬೋರ್ಡಿಂದ ಬಹಳ ಬೇಗ ತೆಗೆದುಕೊಟ್ಟಳು. ಅಂದರೆ ಇಷ್ಟು ಹೊತ್ತು ನೀವು ಕೂಡ ನನ್ನನ್ನು ಆಟ ಆಡಿಸುತ್ತಿದ್ದೀರಾ, ನನಗೆ ತುಂಬ ನೋವು ಮಾಡುತ್ತಿದ್ದೀರಾ ನೀವು ಅಂತ ಅವನು ಹೇಳಿದ. ಅವನ ಕೆನ್ನೆಯನ್ನು ತುಂಬ ಮೃದುವಾಗಿ ಗಿಲ್ಲಿದಳು. ನೀನು ನನ್ನ ಮಗು, ನೀನು ಹೇಗೆ ಹೇಳಿದರೆ ಹಾಗೆ ನಾನು ಕೇಳಬೇಕು ಅಲ್ಲವೇ ಅಂತ. ಇಬ್ಬರು ತುಂಬ ಸಮಯ ತುಂಬ ಸುಂದರವಾಗಿ ಬದುಕಬೇಕು, ಅದಕ್ಕಾಗಿ ಹೇಳುತ್ತಿರುವುದು ನಾನು ಅಂತ ಅವಳು ಹೇಳಿದಾಗ, ನೀವು ಹೇಳುತ್ತಿರುವುದಕ್ಕೂ ಮಾಡುತ್ತಿರುವುದಕ್ಕೂ ಅರ್ಥವಿಲ್ಲ ಅಂದಾಗ, ಕೆಲಸದವರನ್ನು ಕರೆದುಕೊಂಡು ಹೊರಗೆ ಹೋಗುತ್ತೇನೆ, ನೀನು ದಮಯಂತಿ ಆರಾಮವಾಗಿ ಟೈಮನ್ನು ಕಳೆಯಿರಿ ಅಂತ ಕಾಂಚನ ಕೆಲಸದವರನ್ನು ಕರೆದುಕೊಂಡು ಮಾರ್ಕೆಟ್ಗೆ ಹೋದಳು. ಗಿರಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡುತ್ತಿದ್ದ. ಅವನು ತುಂಬ ಲೇಟ್ ಸ್ನಾನ ಮಾಡುವುದು. ಅದನ್ನು ಅರಿತ ವಿಕ್ರಮ್ ಸುಮ್ಮನಾದ. ದಮಯಂತಿಯ ಬಾಯಿಗೆ ಹಾಕಿದ್ದ ಚಾಕ್ಲೇಟನ್ನು ಇವನು ತಿನ್ನಲು ಮುಂದಾದ. ಏಕೆಂದರೆ ಅವಳ ಬಾಯಲ್ಲಿ ಇದ್ದ ಚಾಕ್ಲೇಟನ್ನು ಇವನು ತಿನ್ನಲು ಮುಂದಾದ. ಇಬ್ಬರೂ ಕೂಡ ಅದೇ ರೀತಿ ಚಾಕ್ಲೇಟನ್ನು ತಿನ್ನುತ್ತಾ ಮುಂದೆ ಬಂದರು. ಆ ಚಾಕ್ಲೇಟ್ ಮುಗಿದು ಹೋಯಿತು. ಆದರೆ ಇವರಿಬ್ಬರ ಹಸಿದ ತುಟಿಗಳು ಕೂಡ ತುಂಬ ಪ್ರೀತಿಯಿಂದ ಮುದ್ದಾಡಲು ಆರಂಭಿಸಿದವು. ಇಬ್ಬರೂ ಕೂಡ ತುಟಿಗೆ ತುಟಿ ಮುತ್ತುಗಳನ್ನು ಕೊಟ್ಟಿಕೊಂಡರು. ನಿರಂತರವಾಗಿ ಅವರಿಬ್ಬರು ಆ ಕೆಲಸದಲ್ಲಿ ಮುಂದುವರೆದರು. ನಂತರ ದಮಯಂತಿಯೊಂದಿಗೆ ತಾನು ಹಾಲಿನಲ್ಲಿ ಕುಳಿತಿದ್ದೇನೆ ಅನ್ನುವುದು ನೆನಪಾಗಿ ಅವನಿಂದ ದೂರ ಸರಿಯಲು ಮುಂದೆ ಬಂದರೂ ಕೂಡ ಅವನು ಬಿಡಲಿಲ್ಲ. ಅವನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡ. ತನ್ನ ಕೆಲಸವನ್ನು ತಾನು ಮಾಡುತ್ತಿದ್ದ. ನಂತರ ಕೋಪದಿಂದ ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಳು. ಆದರೆ ಅವನು ಅವಳ ತುಟಿಗಳನ್ನು ಬಿಡುವ ಮಾತೇ ಇಲ್ಲ. ಪದೇ ಅವಳ ತುಟಿಗಳನ್ನು ಮುದ್ದಿಸುತ್ತಾ ಅದರಲ್ಲಿರುವ ರಸವನ್ನು ಹೀರುತ್ತಿದ್ದ. ಬೆಳಿಗ್ಗೆ ಆದರೆ ಇವರದು ಶುರುವಾಯಿತು. ಅಜ್ಜಿ ನೋಡಿದರೆ ಏನಂದುಕೊಳ್ಳುತ್ತಾರೆ ಅಂತ ಅವನನ್ನು ದೂರ ತಳ್ಳಲು ಪ್ರಯತ್ನಿಸಿದಳು. ಆ ಪ್ರಯತ್ನದಲ್ಲಿ ಅವಳು ಸಕ್ಸಸ್ ಕೂಡ ಆದಳು. ವಿಕ್ರಮ್ ಕೆಳಗೆ ಬಿದ್ದ. ಮೊದಲು ಬಿದ್ದರೆ ಬೀಳಲಿ ಅಂತ ಅವಳು ಸುಮ್ಮನಾದರೂ ನಂತರ ಅವಳಿಗೆ ಸ್ವಲ್ಪ ಕಷ್ಟವಾಯಿತು. ಅವಳು ಕೆಳಗೆ ಕುಳಿತುಕೊಳ್ಳಲು, ನಿಮ್ಮನ್ನು ಬೀಳಿಸುವ ಉದ್ದೇಶ ಇರಲಿಲ್ಲ, ನೀವು ಏಕೆ ನನ್ನನ್ನು ಬಿಡುತ್ತಿರಲಿಲ್ಲ? ನನಗೆ ಭಯ. ಮನೆಯಲ್ಲಿ ಯಾರಾದರೂ ಇದ್ದರೆ ನಮ್ಮಿಬ್ಬರ ಅವತಾರವನ್ನು ನೋಡಿದರೆ ಅಸಹ್ಯ ಪಟ್ಟುಕೊಳ್ಳುತ್ತಾರೆ. ಗಂಡ ಹೆಂಡತಿ ಅಂದರೆ ಈ ರೀತಿ ಇರಬಾರದು, ರೂಮಿನ ಒಳಗಡೆ ಇರಬೇಕು ಅಂದಾಗ ವಿಕ್ರಮ್, ನನಗೆ ನನ್ನ ಪ್ರೀತಿಯನ್ನು ಎಲ್ಲರ ಎದುರಿಗೆ ತೋರಿಸಬೇಕು. ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದೇನೆ. ಈ ಪ್ರಪಂಚದಲ್ಲಿ ಎಷ್ಟು ಜನ ಗಂಡಂದಿರು ಇದ್ದಾರೆ, ಅವರುಗಳಿಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ. ಯಾವ ಗಂಡನೂ ಕೂಡ ಯಾವ ಹೆಂಡತಿಯನ್ನು ಅಷ್ಟೊಂದು ಪ್ರೀತಿ ಮಾಡಬಾರದು, ಅಷ್ಟು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಅವಳನ್ನು ಮುದ್ದಿಸಲು ಹತ್ತಿರ ಬಂದ. ಅವಳಿಗೆ ನಿಜವಾಗಲೂ ಭಯವಾಯಿತು. ಪದೇ ಬೇಡ ಅಂದ ಕೆಲಸವನ್ನೇ ಮಾಡಬೇಡಿ, ನನಗೆ ತುಂಬ ಹೊಟ್ಟೆ ಹಸಿವಾಗುತ್ತಿದೆ ಅಜ್ಜಿ ಅಂತ ಅವಳು ಹೊರಗಡೆ ನೋಡಲು ಆರಂಭಿಸಿದಳು. ಅಜ್ಜಿ ಇಲ್ಲ, ಮಾರ್ಕೆಟ್ಗೆ ಹೋಗಿದ್ದಾರೆ. ಅಜ್ಜಿ ಹೇಳಿದರು, ನೀವಿಬ್ಬರು ಆರಾಮವಾಗಿ ಇರಿ, ಗಿರಿ ಸ್ನಾನ ಮಾಡಿ ಬರುವುದು ತುಂಬ ಲೇಟ್ ಆಗುತ್ತದೆ ಅಂತ. ಆದರೆ ಅಜ್ಜಿಗೆ ಏನು ಗೊತ್ತು ನೀನು ಇಷ್ಟೊಂದು ರೊಮ್ಯಾನ್ಸ್ನಲ್ಲಿ ವೀಕು ಅಂತ. ನಿನಗಿಂತ ಅಜ್ಜಿಯೇ ಬೆಟರ್. ಅವರಿಬ್ಬರು ನಮ್ಮಿಬ್ಬರ ಪ್ರೈವಸಿಯನ್ನು ಎಷ್ಟು ನೋಡುತ್ತಾರೆ, ಎಲ್ಲಿ ನಿನಗೆ ಮತ್ತು ನನಗೆ ನಮ್ಮಿಬ್ಬರ ಜೋಡಿಗೆ ದೃಷ್ಟಿಯಾಗಿ ಬಿಡುತ್ತದೆ ಅಂತ.
ಅಪ್ಪ ಅಜ್ಜಿಯ ಜೊತೆ ಸ್ವಲ್ಪ ಸ್ವಲ್ಪ ಸುಳ್ಳನ್ನು ಹೇಳುತ್ತಾರೆ. ಅವರಿಬ್ಬರು ಜಗಳ ಮಾಡುತ್ತಾರೆ. ಹಾಗೆ ಹೀಗೆ ಅಂತ. ಏಕೆ ಅಜ್ಜಿ ಹೀಗೆ ಹೇಳುತ್ತಿದ್ದೀಯಾ ಅಂದರೆ, ನೀವು ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ ಅಂತ ಪ್ರತಿಯೊಬ್ಬರಿಗೂ ಹೇಳುತ್ತಿದ್ದರೆ ನಿಮ್ಮ ಮೇಲೆ ಕಣ್ಣು ಬಿದ್ದು ಬೀಳುತ್ತದೆ. ಅಪ್ಪ ಅಮ್ಮನ ಕಣ್ಣು ಹೇಗೆ ಬೀಳುತ್ತದೆ ಅಂದರೆ, ತಾಯಿಗೆ ಮೊದಲು ಮಕ್ಕಳ ಮೇಲೆ ಕಣ್ಣು ಬೀಳುವುದು. ನಿನಗೆ ಅದೆಲ್ಲ ಗೊತ್ತಾಗುವುದಿಲ್ಲ. ಜನ ಏನು ಅಂದುಕೊಂಡರೆ ಏನು, ನೀವು ಚೆನ್ನಾಗಿರಬೇಕು ನಿಮ್ಮ ಮಕ್ಕಳ ಜೊತೆ ಅಂದಾಗ ಮಕ್ಕಳು ಈಗ ಒಂದು ಮಗುವಾಗುತ್ತದೆ, 2 ವರ್ಷಕ್ಕೆ ಇನ್ನೊಂದು, 2 ವರ್ಷಕ್ಕೆ ಇನ್ನೊಂದು, ಅದೇ ರೀತಿ 4 ಮಕ್ಕಳನ್ನು ಕೊಟ್ಟು ಬಿಡಿ ಸಾಕುತ್ತೇನೆ ಅಂತ ಅಜ್ಜಿ ಹೇಳಿದ್ದಾರೆ ಅಂತ ಹೇಳಿದಾಗ ಇವಳು ಬೆವರಲು ಶುರು ಮಾಡಿದಳು. ಅಜ್ಜಿ ಇಷ್ಟೊಂದು ಮಾತನಾಡಿದ್ದಾರಾ? ನನ್ನ ಕಷ್ಟ ಅವರಿಗೆ ಗೊತ್ತು. ಆದರೂ ಕೂಡ 4 ಮಕ್ಕಳು? ತುಂಬ ಕೋಪದಿಂದ ನೋಡಿದಳು. ಆಗ ವಿಕ್ರಮ್, ನಾನು ಹೇಳಿದ್ದಲ್ಲಮ್ಮ, ಅಜ್ಜಿ ಹೇಳಿದ್ದು. ಅದಕ್ಕೆ ಅಜ್ಜಿ ತುಂಬ ಸಮಯ ನಿನ್ನ ಜೊತೆ ಕಳೆ ಅಂತ ಹೇಳುತ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಪುನಃ ಅವನು ಅವಳ ಕೆನ್ನೆಯನ್ನು ತನ್ನ ಕೈಯಲ್ಲಿ ಮುಟ್ಟಿದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ.